ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ, ನಾನು ರಾಮಸ್ವಾಮಿ ಹುಳಕೋಡು. ಕೆಎಎಸ್ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಬ್ರೇಕಿಂಗ್ ಸುದ್ದಿ ಬಂದಿದೆ ಸ್ನೇಹಿತರೆ. ಹೌದು, ನಿರೀಕ್ಷೆಯಂತೆ ಜುಲೈ 21ರಂದು ನಡೆಯಬೇಕಾಗಿದ್ದ ಪೂರ್ವಭಾವಿ ಪರೀಕ್ಷೆಯನ್ನ ಮುಂದೂಡಲಾಗಿದೆ. ಹೌದು ಸ್ನೇಹಿತರೆ, ಈ ಕುರಿತು ಇಂದು ಅಂದರೆ ಜೂನ್ 27ರಂದು ಕರ್ನಾಟಕ ಲೋಕಸೇವಾ ಆಯೋಗವು ಪ್ರಕಟಣೆಯೊಂದನ್ನು ಹೊರಡಿಸಿದ್ದು ಪರೀಕ್ಷೆಯನ್ನ ಮುಂದೂಡಲಾಗಿದೆ ಎಂದು ಅಧಿಕೃತವಾಗಿ ಪ್ರಕಟಿಸಿದೆ. ಹಾಗಾದರೆ ಎಂದು ನಡೆಯುತ್ತೆ ಈ ಪರೀಕ್ಷೆ? ಈ ಕುರಿತು ಕೂಡ ಈ ಪ್ರಕಟಣೆಯಲ್ಲಿ ಹೇಳಲಾಗಿದೆ. ಆಗಸ್ಟ್ 25ರಂದು ಜುಲೈನಲ್ಲಿ ನಡೆಯಬೇಕಾಗಿದ್ದ ಪರೀಕ್ಷೆ ಆಗಸ್ಟ್ 25ರಂದು ಅಂದ್ರೆ 1 ತಿಂಗಳ ಕಾಲ ಮುಂದೂಡಲ್ಪಟ್ಟಿದೆ. ಹೀಗಾಗಿ ನಿಮಗೆ ಅಭ್ಯಾಸ ಮಾಡಲು ಇನ್ನೂ 1 ತಿಂಗಳು ಕಾಲಾವಕಾಶ ಸಿಗ್ತದೆ. ಸ್ನೇಹಿತರೆ, ಕೆಪಿಎಸ್ಸಿಯು ಈ ಪ್ರಕಟಣೆಯಲ್ಲಿ ಏನು ಹೇಳಿದೆ ನೋಡೋಣ ಬನ್ನಿ. ಸರ್ಕಾರದ ಆದೇಶ ಸಂಖ್ಯೆ ಸೋ ಪ್ರಕಾರ 2017-18ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ನೇಮಕಾತಿಗೆ ಅರ್ಜಿ ಸಲ್ಲಿಸಿದ್ದ ಎಲ್ಲಾ ಅಭ್ಯರ್ಥಿಗಳಿಗೆ ವಯಸ್ಸಿನ ನಿರ್ಬಂಧವಿಲ್ಲದೆ ಒಂದು ಬಾರಿಗೆ ಸೀಮಿತಗೊಳಿಸಿ ಒನ್ ಟೈಮ್ ಮೆಜರ್ಸ್ ಅಂತ ಅರ್ಜಿ ಸಲ್ಲಿಸಲು ಹೆಚ್ಚುವರಿ ವಿಶೇಷ ಅವಕಾಶವನ್ನು ನೀಡಿ 2023-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರ್ ನೇಮಕಾತಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಕರ್ನಾಟಕ ಲೋಕಸೇವಾ ಆಯೋಗವು 15 ದಿನಗಳ ಕಾಲಾವಕಾಶವನ್ನು ನೀಡುವಂತೆ ಆದೇಶಿಸಿರುತ್ತದೆ. ಈ ಹಿನ್ನೆಲೆಯಲ್ಲಿ ಆಯೋಗವು 23-24ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಬಿ ವೃಂದದ ಒಟ್ಟು 384 ಹುದ್ದೆಗಳಿಗೆ ದಿನಾಂಕ 21/7/24ರಂದು ನಡೆಸಬೇಕಿದ್ದ ಪೂರ್ವಭಾವಿ ಪರೀಕ್ಷೆಯನ್ನು ದಿನಾಂಕ 25/8/24ರಂದು ನಡೆಸಲು ಮರು ನಿಗದಿಪಡಿಸಿರುತ್ತದೆ. ರಾಕೇಶ್ ಕುಮಾರ್ ಕೆ, ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ ಆಯೋಗ ಅವರ ಸಹಿಯೊಂದಿಗೆ ಈ ಪ್ರಕಟಣೆ ಹೊರಬಿದ್ದಿದೆ. ಸ್ನೇಹಿತರೆ, ಇಲ್ಲಿ ಒಂದು ಗಮನಿಸಿ, ಯಾವಾಗ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗುತ್ತದೆ, 15 ದಿನ ಕಾಲಾವಕಾಶ ನೀಡಬೇಕಾಗಿದೆಯಲ್ಲ, ಅದನ್ನ ಯಾವಾಗ ನೀಡಲಾಗುತ್ತದೆ ಎಂಬುದನ್ನ ಕೆಪಿಸಿ ಇನ್ನೂ ತಿಳಿಸಿಲ್ಲ. ಅಲ್ಲದೆ ಹುದ್ದೆಗಳ ಸಂಖ್ಯೆ ಹೆಚ್ಚಾಗುತ್ತಾ ಎಂಬುದರ ಕುರಿತು ಕೂಡ ಇಲ್ಲಿ ಯಾವ ಮಾಹಿತಿಯನ್ನು ನೀಡಲಾಗಿಲ್ಲ. ಬಹುಶಃ ಶೀಘ್ರದಲ್ಲಿಯೇ ಅಂದ್ರೆ ಇನ್ನೊಂದು ವಾರದ ಒಳಗಡೆನೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡುವ ಸಾಧ್ಯತೆಗಳಿವೆ. ಪರೀಕ್ಷೆಯ ದಿನಾಂಕ ಪ್ರಕಟಿಸಿರುವುದರಿಂದ ಅವರಿಗೆ ಅಭ್ಯಾಸ ಮಾಡಿಕೊಳ್ಳಲು 1.5 ತಿಂಗಳು ಕಾಲಾವಕಾಶ ಸಿಕ್ಕಂತಾಗುತ್ತದೆ ಯಾರಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಿದವರಿಗೆ. ಸೊ ಈಗಾಗಲೇ ಅರ್ಜಿ ಸಲ್ಲಿಸಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ತಿರೋರು ತಮ್ಮ ಸಿದ್ಧತೆಯನ್ನ ಮುಂದುವರಿಸಿ ವೇಳಾಪಟ್ಟಿಯನ್ನ ನಿಗದಿಪಡಿಸಿಕೊಂಡು ಅಭ್ಯಾಸವನ್ನ ಮುಂದುವರಿಸಬಹುದು. ಇನ್ನು ಹೊಸದಾಗಿ ಅರ್ಜಿ ಸಲ್ಲಿಸಬೇಕೆಂದುಕೊಂಡಿರುವ ಅಭ್ಯರ್ಥಿಗಳು ಈ ಪರೀಕ್ಷಾ ದಿನಾಂಕಕ್ಕೆ ಸರಿಹೊಂದುವಂತೆ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಅಭ್ಯಾಸವನ್ನ ಮುಂದುವರಿಸಬಹುದು. ಈ ಮಾಹಿತಿ ನೀಡಲು ನಾನು ಇಲ್ಲಿ ಬಂದಿದ್ದೆ. ಈಗ ಸ್ನೇಹಿತರೆ, ನಮ್ಮ ಕೆಪಿಎಸ್ಸಿ ಕೆಎ ನೇಮಕಕ್ಕೆ ಸಂಬಂಧಿಸಿದಂಗೆ ಯಾವೆಲ್ಲ ಮಾಹಿತಿ ನೀಡುತ್ತದೆ ಅದನ್ನು ಕೂಡಲೇ ತಿಳಿಸುವ ಕೆಲಸವನ್ನ ನಾವು ಮಾಡ್ತೇವೆ. ಸುದ್ದಿಯನ್ನ ನೋಡಲು ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.